ತುಮಕೂರಿನಲ್ಲಿ ನಿಲ್ತಿಲ್ಲ ಮಣ್ಣು ದಂಧೆಕೋರರ ಅಟ್ಟಹಾಸ. ಯಾರ ಭಯವೂ ಇಲ್ಲದೆ ಮಣ್ಣನ್ನ ಲೂಟಿ ಹೊಡಿತಿದ್ದಾರೆ ಖದೀಮರು. ಮಣ್ಣು ಮಾಫಿಯಾಗೆ ಬ್ರೇಕ್ ಹಾಕಲು ಪ್ರಜಾಶಕ್ತಿ ಸತತ ಪ್ರಯತ್ನ. ಪ್ರಜಾಶಕ್ತಿ ಕ್ಯಾಮೆರಾ ಕಾಣ್ತಿದ್ದಂತೆ ಓಡಿದ ಮಣ್ಣು ಕಳ್ಳರು. ತುಮಕೂರಿನಲ್ಲಿ ಮಣ್ಣು ಮಾಫಿಯಾಗೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ಹಗಲು ಹೊತ್ತಲ್ಲೇ ಕೆರೆಯ ಒಡಲಿಗೆ ಕೈ ಹಾಕ್ತಿರೋ ಖದೀಮರು ಲೋಡ್ ಗಟ್ಟಲೆ ಮಣ್ಣನ್ನ ಲೂಟಿ ಹೊಡಿತಿದ್ದಾರೆ. ಮಣ್ಣು ಮಾಫಿಯಾದ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ಸುದ್ದಿ ಬಿತ್ತರ ಮಾಡ್ತಾ ಇದ್ರೂ ಕೂಡ ಮಣ್ಣು ದಂಧೆಗೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡ್ತಾ ಇಲ್ಲ. ರಾಜಾರೋಷವಾಗಿ ಮಣ್ಣು ದಂಧೆ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಮಣ್ಣು ಮಾಫಿಯಾಗೆ ಬ್ರೇಕ್ ಹಾಕೋ ಕೆಲಸಕ್ಕೆ ಮುಂದಾಗದೇ ಇರೋದು ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿವೆ. ತುಮಕೂರು ನಗರಕ್ಕೆ ಹೊಂದಿಕೊಂಡಂತೆ ಇರುವ ಪ್ರಸಿದ್ಧ ಗಂಗಸಂದ್ರ ಕೆರೆಯ ಒಡಲಿಗೆ ಮಣ್ಣು ಕಳ್ಳರು ಕೈ ಹಾಕ್ತಿದ್ದು, ಹಗಲು ರಾತ್ರಿ ಎನ್ನದೇ ಜೆಸಿಬಿಗಳ ಮೂಲಕ ಮಣ್ಣು ಸಂಪತ್ತನ್ನ ಬಗೆದು ಲಾರಿಗಳಲ್ಲಿ ಮಣ್ಣನ್ನ ಸಾಗಾಟ ಮಾಡ್ತಿದ್ದಾರೆ. ಭೂತಾಯಿಯ ಮೇಲೆ ಮಣ್ಣುಗಳ್ಳರು ಅಟ್ಟಹಾಸ ಮೆರೆತಿದ್ದು, ಭೂತಾಯಿ ಸೊರಗಿ ಹೋಗಿದ್ದಳು. ನಗರದ ಕೂಗಳತೆಯ ದೂರದಲ್ಲೇ ಇರುವ ಗಂಗಸಂದ್ರ ಕೆರೆಯಲ್ಲಿ ಮಣ್ಣು ಮಾಫಿಯಾ ನಡೀತಾ ಇದ್ರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಾರದೇ ಇರೋದು ಬೇಸರದ ಸಂಗತಿ. ಇನ್ನು ಗಂಗಸಂದ್ರ ಕೆರೆಯಲ್ಲಿ ಮಣ್ಣು ಲೂಟಿ ಆಗ್ತಿದ್ದರ ಬಗ್ಗೆ ಸ್ಥಳೀಯರು ಪ್ರಜಾಶಕ್ತಿ ಟಿವಿಗೆ ಮಾಹಿತಿ ನೀಡಿದ್ದು, ನಮ್ಮ ತಂಡ ಗಂಗಸಂದ್ರ ಕೆರೆಗೆ ಪ್ರತ್ಯಕ್ಷ ವರದಿ ಮಾಡಲು ತೆರಳಿತ್ತು. ನಮ್ಮ ತಂಡ ಅಲ್ಲಿಗೆ ತೆರಳುತ್ತಾ ಇದ್ದಂತೆ ಕಣ್ಣಿಗೆ ಕಂಡಿದ್ದು ಸುಮಾರು 5-6 ಜೆಸಿಬಿಗಳು ಗರ್ಜನೆ ಮಾಡ್ತಾ ಕೆರೆಯ ಒಡಲನ್ನ ಬಗೆದು ಟ್ರ್ಯಾಕ್ಟರ್ ಲಾರಿಗಳಲ್ಲಿ ಸಾಗಾಟ ಮಾಡ್ತಿದ್ದಾರೆ. ಇನ್ನು ಮಣ್ಣು ಬಗಿತಾ ಇರೋ ದೃಶ್ಯಗಳನ್ನ ಪ್ರಜಾಶಕ್ತಿ ಟಿವಿ ತಂಡ ಚಿತ್ರೀಕರಣ ಮಾಡಿಕೊಂಡು ಬಳಿಕ ಮಣ್ಣು ತುಂಬುತ್ತಾ ಇದ್ದ ಜಾಗಕ್ಕೆ ಭೇಟಿ ಕೊಡೋದಕ್ಕೆ ಮುಂದಾಯಿತು. ಆದರೆ ಈ ವಿಚಾರ ಅದು ಹೇಗೋ ನಮ್ಮ ತಂಡ ಅಲ್ಲಿಗೆ ಹೋಗೋ ವಿಷಯ ತಿಳಿದ ಮಣ್ಣುಗಳ್ಳರು ಜೆಸಿಬಿ ಟ್ರ್ಯಾಕ್ಟರ್ಗಳನ್ನ ತಗೊಂಡು ಎಸ್ಕೇಪ್ ಆಗುವುದಕ್ಕೆ ಮುಂದಾಗಿದ್ರು. ಅದರಲ್ಲಿ ಒಂದು ಜೆಸಿಬಿಯನ್ನ ನಮ್ಮ ಪ್ರತಿನಿಧಿ ಅಡ್ಡಗಟ್ಟಿ ನಿಂತಾಗ ಅವನು ನಮ್ಮ ಪ್ರತಿನಿಧಿಯ ಮೇಲೆಯೇ ಜೆಸಿಬಿ ಹತ್ತಿಸೋದಕ್ಕೆ ಮುಂದಾದ. ಇನ್ನು ಯಾವುದಕ್ಕೂ ಬಗ್ಗದ ಪ್ರಜಾಶಕ್ತಿ ಟಿವಿ ತಂಡ ನಂಬರ್ ಪ್ಲೇಟ್ ಇಲ್ಲದೆ 420 ಕೆಲಸ ಮಾಡ್ತಾ ಇದ್ದ ಜೆಸಿಬಿಯ ಇಂಜಿನ್ ನಂಬರ್ ಮತ್ತು ಚಾರ್ಸಿ ನಂಬರ್ ಫೋಟೋ ತೆಗೆದುಕೊಂಡಿತ್ತು. ಇದಕ್ಕೆ ಹೆದರಿದ ಜೆಸಿಬಿ ಚಾಲಕ ಅಲ್ಲಿಂದ ಗಾಡಿ ತಗೊಂಡು ಎಸ್ಕೇಪ್ ಆಗೇ ಬಿಟ್ಟ. ತುಮಕೂರಿನ ಗಂಗಸಂದ್ರ ಕೆರೆಯಲ್ಲಿ ಬೆಳ್ಳಂಬೆಳಿಗ್ಗೆ ಮಧ್ಯಾಹ್ನದ ಹೊತ್ತಲ್ಲಿಯೇ ಅಕ್ರಮವಾಗಿ 4-5 ಜೆಸಿಬಿಗಳು 20ರಿಂದ 25 ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮ ಕೆರೆಯ ಮಣ್ಣನ್ನು ತೆಗೆದು ಬೇರೆ ಕಡೆ ಸಾಗಿಸುವಂಥ ಕೆಲಸ ಆಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ನಾವು ಇವತ್ತು ಇಲ್ಲಿ ಸ್ಥಳಕ್ಕೆ ಬಂದಾಗ ಇಲ್ಲಿದ್ದಂಥ ಪ್ರತಿಯೊಬ್ಬ ಜೆಸಿಬಿ ಟ್ರ್ಯಾಕ್ಟರ್ಗಳ ಚಾಲಕರು ಇಲ್ಲಿಂದ ಗಾಡಿಗಳನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಮ್ಮ ಹತ್ರ ಅವರು ಪರಾಗಿರಿ ಆಗ್ತಾ ಇರುವಂಥ ವಿಡಿಯೋಗಳು ಕೂಡ ಇದೆ. ನಮ್ಮ ಹತ್ರ ಅವರ ಗಾಡಿಗಳ ನಂಬರನ್ನು ಅವ್ರು ಇಡ್ತಾ ಇಲ್ಲ. ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ತುಂಬ ನಾವು ಬುದ್ಧಿವಂತರು ಅನ್ನೋ ರೀತಿಯಲ್ಲಿ ಅವರು ಗಾಡಿಗಳ ಮೇಲೆ ನಂಬರ್ಗಳನ್ನು ಹಾಕ್ತಾ ಇಲ್ಲ. ಆದರೆ ನಾವು ಚೂರು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ ಅನ್ನೋ ಲೆಕ್ಕದಲ್ಲಿ ಅವರ ಗಾಡಿಗಳ ಇಂಜಿನ್ ಮತ್ತು ಚಾಸಿಸ್ ನಂಬರ್ ಫೋಟೋಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ರಾತ್ರಿ ಕದ್ದೊಡಿತಾ ಇರೋಂಥದ್ದಲ್ಲ. ಬೆಳಿಗ್ಗೆ ಮಧ್ಯಾಹ್ನದ ಹೊತ್ತಲ್ಲಿಯೇ ರಾಜಾರೋಷವಾಗಿ ಯಾರದೇ ಭಯ ಇಲ್ಲದೆ ಇವರು ಅಕ್ರಮವಾಗಿ ಮಣ್ಣನ್ನು ತೆಗೆದು ಬೇರೆ ಕಡೆ ಸಾಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಂದು ಜೆಸಿಬಿ 2 ಟ್ರ್ಯಾಕ್ಟರ್ಗಳಲ್ಲ, 4-5 ಜೆಸಿಬಿ 20ರಿಂದ 25 ಟ್ರ್ಯಾಕ್ಟರ್ಗಳಲ್ಲಿ. ಇದು ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಆಡಳಿತದ ವಿಫಲವ, ಅವ್ರು ಮಾಡ್ತಾ ಇರುವಂಥದ್ದು ಆಡಳಿತ ಸರಿ ಇಲ್ವಾ? ಇದು ಮೈನರ್ ಇರಿಗೇಷನ್ ಅವ್ರಿಗೆ ಸೇರುವಂಥ ಕೆರೆ. ಆದರೆ ಅಧಿಕಾರಿಗಳಿಗೆ ರಾಜಾರೋಷವಾಗಿ ಈ ಮಧ್ಯಾಹ್ನದ ಹೊತ್ತಲ್ಲಿಯೇ ಇವರು 4-5 ಜೆಸಿಬಿ 20ರಿಂದ 25 ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣು ತುಂಬ್ತಾ ಇದ್ರು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ವಾ ಅನ್ನೋದು ನಮಗೆ ಅನುಮಾನವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ಇದು ಒಂದೇ ಕಡೆ ಅಲ್ಲ, 4-5 ಜೆಸಿಬಿ ಇಲ್ಲಿ ಒಂದು 3-4 ತುಂಬ್ತಾ ಇದ್ದರೆ ಅಲ್ಲೊಂದೆರಡು, ಈ ಕಡೆ ಒಂದೆರಡು, ಈ ರೀತಿಯಾಗಿ ತುಂಬ್ತಾ ಇರ್ತಾರೆ. ಕೇಳಿದ್ರೆ ಅವ್ರು ಹೇಳೋ ಮೊದಲನೇ ಉತ್ತರವೇ, ನಾವು ರೈತರಿಗೆ ಹೊಡಿತಾ ಇರೋದು ಸ್ವಾಮಿ, ರೈತರಿಗೆ ಹೊಡೆಯೋದಕ್ಕೂ ಪರ್ಮಿಷನ್ ಇಲ್ಲ, ನಮಗೆ ಅಧಿಕಾರಿಗಳು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ. ರೈತರಿಗೆ ಹೊಡೆಯುವಂಥರಾದರೆ ಈ ರೀತಿ ಕದ್ದು ಹೋಗುವಂಥ ವಿಪರ್ಯಾಸ ಏನಿದೆ?
ಕದ್ದು ಹೋಗೋದು ಯಾಕೆ? ನಾವು ಬಂದ ತಕ್ಷಣ ಇಲ್ಲಿಂದ ಗಾಡಿಗಳನ್ನು ತೆಗೆದುಕೊಂಡು ಓಡೋಗುವಂಥ ಕೆಲಸವನ್ನು ಮಾಡ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ನಾವು ಮುಂಚಿತವಾಗಿಯೇ ಇಲ್ಲಿಗೆ ಬಂದಿದ್ವಿ, ಮುಂಚಿತವಾಗಿ ಅವ್ರು ತುಂಬ್ತಾ ಇದ್ದಂಥದ್ದು ಎಲ್ಲ ವೀಡಿಯೋವನ್ನು ಮಾಡ್ಕೊಂಡಿದ್ದೀವಿ, ಅವರ ಗಾಡಿಗಳ ಚಾಸಿಸ್ ನಂಬರು, ಇಂಜಿನ್ ನಂಬರ್ ನಮ್ಮ ಹತ್ರ ಇದೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಮೇಲೆಯೇ JCB ಹತ್ತಿಸುವಂಥ ಪ್ರಯತ್ನ ಆಗುತ್ತೆ, ನಮ್ಮನ್ನೇ ಗುದ್ದಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲವೂ ಕೂಡ ಸರಿಯಾಗಿದೆ. ಅಕ್ರಮವಾಗಿ ಮಾಡ್ತಾ ಇಲ್ಲ, ನಾವು ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೀವಿ, ರೈತರಿಗೆ ಹೊಡಿತಾ ಇದ್ವಿ ಅಂದರೆ ಈ ರೀತಿಯಾಗಿ ಕಳ್ಳರ ರೀತಿ ಓಡೋಗೋದು ಯಾಕೆ? ನಮ್ಮ ಮೇಲೆ JCB ಹತ್ತಿಸುವಂಥ ಪ್ರಯತ್ನ ಯಾಕೆ? ನೋಡಿ, ಇವರೆಲ್ಲರೂ ಕೂಡ ತುಂಬ್ತಾ ಇರುವಂಥದ್ದು ಅಕ್ರಮ ಮಣ್ಣು. ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರೆ. ಮೈನರ್ ಇರಿಗೇಷನ್ ಅವರು ಯಾರಾದರೂ ಹೋದರೆ ನಾವು ವಿಡಿಯೋಕ್ಕಲ್ಲಿ ಸಾಕ್ಷಿ ಇರಲ್ಲ, ನಮ್ಮ ಜವಾನನ್ನೇ ಕರ್ಕೊಂಡೋಗಿ ನಾವು ಅಲ್ಲಿ ಸಾಕ್ಷಿ ಮಾಡಬೇಕು, ಅವ್ರು ಬರಲ್ಲ, ಇವ್ರು ಬರಲ್ಲ, ಯಾರು ಬರಲ್ಲ ಅಂತಂದರೆ ಈ ಊರವರೆಲ್ಲ ಬರೋದಾದರೆ ನಿಮ್ಮನ್ನೇ ಯಾಕ್ರಿ ಮೈನರ್ ಇರಿಗೇಷನ್ ಅವರು ಅಂತ ಇಟ್ಟವ್ರೆ? ನಿಮ್ಮ ಕೆಲಸ ಅದು, ಕೆರೆಗಳನ್ನು ಉಳಿಸ್ಬೇಕಾಗಿರೋದು ನಿಮ್ಮ ಕೆಲಸ. ನೋಡಿ, ಇಲ್ಲಿ ಮಣ್ಣು ತೆಗಿತಾ ಇದ್ದಾರೆ, ನೀರು ಬರ್ತಾ ಇದೆ, ಆದರೂ ಬಿಡ್ತಿಲ್ಲ, ತೆಗಿತಲೇ ಇರ್ತಾರೆ. ಕೊಡೋ ಒಂದೇ ಒಂದು ಕಾರಣ, ರೈತರಿಗೆ ಹೊಡಿತೀವಿ ನಾವು. ಯಾರಾದರೂ ರೈತರಿಗೆ ಕದ್ದು ಮಣ್ಣು ಹೊಡೀರಿ ಅಂತ ಹೇಳಿದಾರ? ಇಲ್ಲ ಇಲಾಖೆಯವರು ಪರ್ಮಿಷನ್ ಕೊಡಲ್ಲ ರೈತರಿಗೆ ಮಣ್ಣು ಹೊಡೆಯೋಕ್ಕೆ ಅಂತ ಹೇಳಿದ್ದೀರಾ? ಏನು ಮಾಡ್ತಾ ಇದ್ದೀರಿ? ನಮಗೂ ಪದೇ 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 ಹೇಳಿ ಸಾಕಾಗ್ತಾ ಇದೆ. ನಿಮ್ಮ ಬೇಜವಾಬ್ದಾರಿತನದಿಂದ, ಸಣ್ಣ ನೀರಾವರಿ ಇಲಾಖೆಯ ಬೇಜವಾಬ್ದಾರಿತನ ವಿಫಲದಿಂದ ಈ ರೀತಿಯ ಕೆಲಸಗಳಾಗ್ತಾ ಇವೆ ಅಂದರೆ ತಪ್ಪಲ್ಲ. ನಿಮಗೆ ಇಲ್ಲಿ ಯಾವನು ಮಣ್ಣು ಹೊಡಿತಿದ್ದಾನೆ ಅಂತಲೂ ಗೊತ್ತು, ಆ JCB ಓನರ್ ಯಾರು ಅಂತಲೂ ಗೊತ್ತಿರುತ್ತೆ, ಟ್ಯಾಕ್ಟ್ರಿ ಓನರ್ ಯಾರು ಅಂತಲೂ ಗೊತ್ತಿರುತ್ತೆ, ಓಡಿಸ್ತಾ ಇರೋದು ಎಲ್ಲಿಗೆ, ಓಡಿಸ್ಕೊಳ್ತಾ ಇರೋದು ಯಾವನು ಮಣ್ಣು ಅನ್ನೋ ಎಲ್ಲವನ್ನೂ ಕೂಡ ಗೊತ್ತಿರುತ್ತೆ. ಆದರೆ ಬಾಯಿಗೆ ಪ್ಲಾಸ್ಟರ್ ಹಾಕ್ಕೊಂಡು ಆಫೀಸಲ್ಲಿ ಕೂತ್ಕೊಂಡಿರ್ತೀರಿ. ಕೇಳಿದ್ರೆ ಸರ್ ರೈತರಿಗೆ ಹೊಡ್ಕೊತಾವ್ರೆ, ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಾಗಿದ್ರೆ ಸೀಸ್ ಮಾಡ್ತಿದ್ವಿ ಅಂತ ಹೇಳ್ತೀರಿ. ಬಂದರೆ ಇಲ್ಲೊಂದು ನಾಟಕ ಕಟ್ತೀರಾ, ರೈತರಿಗೆ ಹೊಡಿತಿದ್ರಂತೆ, ಇದೊಂದು ಸತಿ ಬಿಟ್ಬಿಡ್ತೀವಿ, ವಾರ್ನಿಂಗ್ ಕೊಡ್ತೀವಿ, ಅದಾದಮೇಲೆ ನೆಕ್ಸ್ಟ್ ಟೈಮಿಂದ FIR ಮಾಡಿಸ್ತೀವಿ ಅಂತ. FIR ಮಾಡಿಸಿ ಸರ್ ಅಂದರೆ ಇಲ್ಲಿ ಸಾಕ್ಷಿ ಹೇಳೋದಕ್ಕೆ ಯಾರೂ ಇಲ್ಲ, ನಾವೀಗ ನಮ್ಮ ಜವಾನ ಕರ್ಕೊಂಬಂದು ಸಾಕ್ಷಿ ಹೇಳಿಸ್ಬೇಕಾಗುತ್ತೆ, ಕೋರ್ಟಿಗೆ ಅಲ್ದಾಡಕ್ಕೆ ಯಾರೂ ಬರಲ್ಲ. ಯಾವನೋ ಯಾಕ್ರಿ ಬರಬೇಕು? ಯಾರಪ್ಪನ ಮನೆ ಕೆಲಸ ನೀವು ಮಾಡ್ತಾ ಇರೋದು? ತಾಳ್ತಿರೋ ತಾನೇ ಸಂಬಳನ, ಎಳಿಸ್ಕೊಳ್ತಿರೋ ತಾನೇ ತಿಂಗಳಾದರೆ? ಯಾರಪ್ಪನ ಬಂದು ಸಾಕ್ಷಿ ಹೇಳಬೇಕು, ಯಾವನ ಬಂದು ಸಾಕ್ಷಿ ಹೇಳಬೇಕು ಅನ್ನೋದಾದರೆ ನಿಮ್ಮ ಕೆಲಸ ಏನು? ಮೈನರ್ ಇರಿಗೇಷನ್ DD ಅವರೇ, ನಿಮ್ಮ ಸಿಬ್ಬಂದಿಗಳು ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ನಮಗಂತೂ ಗೊತ್ತಾಗ್ತಾಯಿಲ್ಲ. ಇದು ತುಂಬ ದೂರದಲ್ಲಿರುವಂಥ ಕೆರೆನೂ ಅಲ್ಲ. ನೀವೆಲ್ಲ ಆಗ್ತಿದ್ದೀರಿ, ಬೀಟ್ ಎಲ್ಲ ಆಗ್ತಾ ಇದ್ದೀರಿ, ವಿಸಿಟ್ ಎಲ್ಲಿ ಕೊಡ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ, ಏನು ದಬಾಗ್ತಾ ಇದ್ದೀರಿ ಆಫೀಸರ್ ಕೂತ್ಕೊಂಡು ನೀವೆಲ್ಲ? ನಿಮಗೆ MIDD, ನೀವು ಮೈನರ್ ಇರಿಗೇಷನ್ ಆಫೀಸರ್ಸು ಅಂತ ಕಾರು, ನಿಮಗೆ ಸಂಬಳ, ಇವೆಲ್ಲ ಕೇಳು. ಕೆರೆ ಹೋಗ್ತಾ ಇರೋದು ಯಾರದ್ರಿ? ಈ ಕೆರೆ ಒಡಲನ್ನು ಬಗೆದು ಭೂಮಿತಾಯಿನ ಬರಡು ಮಾಡಿ ಇವರೆಲ್ಲ ಸಾಯಿಸ್ತಾ ಇದ್ದಾರೆ. ನೀವು ಆರಾಮಾಗಿ ಕೂತ್ಕೊಂಡಲ್ಲಿ ಆಫೀಸಲ್ಲಿ ತಿಂಗಳ ಸಂಬಳ ಬಂದರೆ ಸಾಕು ಅಂತ ಹೇಳ್ಸ್ಕೊತಿದ್ರಿ. ಏನು ಇವ್ರ ಕಡೆಯಿಂದ ಲಂಚ ತಗೋತಾ ಇದ್ರೆ ಹೆಂಗೆ? JCBಗಳು ನಂಬರ್ ಕೊಟ್ಟರು ನಿಮಗೆ FIR ಮಾಡ್ಸೋದು ಕಷ್ಟ, ಟ್ರ್ಯಾಕ್ಟರ್ಗಳು ನಂಬರ್ ಕೊಟ್ಟರು FIR ಮಾಡ್ಸೋದು ಕಷ್ಟ. ನಂಬರೇ ಬೇಕಾಗಿಲ್ಲ ನಿಮಗೆ. ಇಲ್ಲಿ ಯಾರು ಹೊಡಿತಾವ್ರೆ, ಎಷ್ಟು ಗಂಟೆಲಿ ಹೊಡಿತಾವ್ರೆ ಎಲ್ಲದೂ ಗೊತ್ತಿರುತ್ತೆ. ಆದರೂ ಕತೆ ಕೇಳೋದು, ಸರ್ ನಂಬರ್ ಇದೆಯಾ, ಯಾರು ಹೊಡಿತಾ ಇರೋದು, ಎಲ್ಲಿಗೆ ಹೊಡಿತಾ ಇದ್ರು, ನಂಬರ್ಗಳಿದ್ರೆ ಕೊಡಿ, FIR ಮಾಡಿಸ್ತೀವಿ, ಸಾಕ್ಷಿ ಹೇಳಕ್ಕೆ ಬರ್ತೀರಾ? ನಿಮ್ಮ ಕೆಲಸನ ನಾವು ಮಾಡ್ತಿದ್ದೀವಿ ಅಂತಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಹೇಳ್ಕೊಳ್ಳಿ ನೀವೇನು ಮಾಡ್ತಾ ಇದ್ದೀರಾ ಅಂತ. ಕೊಟ್ಬಿಡಿ ನಿಮ್ಮ ಸಂಬಳನೆಲ್ಲ. ದಯವಿಟ್ಟು ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತಾರೆ, ದಯವಿಟ್ಟು ನಿಮ್ಮ ಸಂಬಳನ ನಮಗೆ ಕೊಡಿ, ನಾವು ಕೂಡ ಮಾಡ್ತೀವಿ. ನಿಮ್ಮ ಸಂಬಳದಲ್ಲಿ ಅರ್ಧ ಕೊಡಿ ಸ್ವಾಮಿ, ನಾವು ಮಾಡ್ತೀವಿ. ಯಾಕಂದರೆ ನಿಯತ್ತ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಥರ ಈ ಲಂಚ ಇಸ್ಕೊಂಡು ಲಜ್ಜೆ ಕೆಟ್ಟ ಕೆಲಸನ ನಾವು ಮಾಡ್ತಾಯಿಲ್ಲ. ಈ ರೀತಿಯಾಗಿ ಏಸ್ಗೆ ತಿಂದು ಬದುಕೋ ರೀತಿಯಲ್ಲಿ ಇವರು ಲಂಚಕ್ಕೆ ಆಸೆಪಟ್ಟು ಕೆರೆನ ಮಾರ್ತಾ ಇದ್ದೀರಲ್ಲ ನೀವೆಲ್ಲ ಅಧಿಕಾರಿಗಳು. ಇಲ್ಲಿ ಯಾರು ಹೊಡಿತಿದ್ರು ಅಂತ ನಿಮಗೆ ಗೊತ್ತು ಅಂತ ನಾನು ಹಿಂಗೆ ಹೇಳ್ತೀನಿ ಅಂತಂದರೆ, ಹಿಂದೆ ಕೂಡ ನೀವು ಇದೇ ರೀತಿ ಕೆಲಸಗಳನ್ನು ಮಾಡಿದ್ದೀರಿ. ನನ್ನ ಎದುರುಗಡೆನೇ ರಾಜ್ಯ ಸಂಧಾನ ಮಾಡಿಸಿ ಅವನ್ನ ಅಣ್ಣ ಅಂತ ಬಾಯಿ ತುಂಬ ಕಳಿಸೋವಂಥ ಕೆಲಸಗಳನ್ನು ಮಾಡಿದ್ದೀರಿ. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮ್ಮ ಈ ಕಾಂಟ್ಯಾಕ್ಟ್ ಎಷ್ಟರಲ್ಲಿದೆ, ನೀವು ಯಾವ ರೀತಿಯಾಗಿ ಮಣ್ಣು ಮಾಫಿಯಾದವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಸಾಥ್ ಕೊಡ್ತಾ ಇದ್ದೀರಿ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋವಂಥ ವಿಚಾರ. ಭೂಮಿಯ ಒಡಲನ್ನು ಬಗದು ಅವ್ರು ದುಡ್ಡಿಗೋಸ್ಕರ ಮಾರ್ಕತ್ತಿದ್ದಾರೆ. ರೈತರಿಗೆ ಹೊಡಿತಿದ್ದೀವಿ ಅಂತ ಹೇಳ್ತಾರಲ್ಲ, ರೈತರಿಗೆ ಫ್ರೀಯಾಗಿ ಹೊಡಿತಿದ್ದಾರೆ ಇವರು. ಯಾವನಾದರೂ ಬಂದು ರೈತರಿಗೆ ನಾನು ಫ್ರೀಯಾಗಿ ಹೊಡಿತಿದ್ದೀನಿ ಅಂತ ಹೇಳಿ, ರೈತರ ಹತ್ರ ದುಡ್ಡು ತಗೊಳಲ್ವಾ? ರೈತರಿಗೆ ಹೊಡೆಯೋದಾದ್ರೆ ಇವ್ರ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸಲ್ವಾ, ಡೀಸೆಲ್ ಹಾಕ್ಸಲ್ವಾ? ಇವ್ರು JCB ಡೀಸೆಲ್ ಹಾಕ್ತಲ್ಲ, ಹಂಗೆ ಕೆಲಸ ಮಾಡ್ತಾರೆ ರೈತರಿಗೆ ಅಂತ ಫ್ರೀಯಾಗಿ. ಎಲ್ಲದಕ್ಕೂ ದುಡ್ಡು ತಾಂಡೆ ಮಾಡ್ತಿರ್ತಾನೆ. ದುಡ್ಡು ತಾಂಡ್ರೆ ಅದು ಕಮರ್ಷಿಯಲೇ ತಾನೆ. ಕಮರ್ಷಿಯಲ್ ಮಾಡ್ತಿರೋದನ್ನ ಹಿಡಿಯೋದಕ್ಕೆ ನಿಮಗೇನು ಯೋಗ್ಯತೆ ಇಲ್ವಾ? ನಿಮಗೆ ಈ ರೀತಿಯ ಯೋಗ್ಯತೆ ಇಲ್ಲ, ಆ ಧೈರ್ಯ ಇಲ್ಲ ಅನ್ನೋದಾದರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೊಳ್ಳಿ. ಮೈನರ್ ಇರಿಗೇಷನ್ ಅಧಿಕಾರಿಗಳು ಅಂತ ಹೇಳ್ಕೊಂಡು ಈ ರೀತಿಯಾಗಿ ಸುಮ್ಮನೆ ಏನೋ ಅಸಹಾಯಕತೆಯಿಂದ ಕೆಲಸ ಮಾಡ್ತೀವಿ ಅಂತ ಕೂತ್ಕೋಬೇಡಿ. ಇವ್ರಿಗೆ ಹೇಳಿದ್ರೆ ನೀವು ಅವ್ರ ಮೇಲೆ ತಾಕ್ತೀರಿ, ಅವ್ರಿಗೆ ಹೇಳಿದ್ರೆ ಇವ್ರ ಮೇಲೆ ತಾಕ್ತೀರಿ. ನಿಮ್ಮ ಲಿಮಿಟಿಗೆ ಬರುವಂಥ ಕೆರೆನೇ ಇದು, ಗಂಗಸಂದ್ರ ಕೆರೆ. ಇನ್ನು ಮೈನರ್ ಇರಿಗೇಷನ್ನು ಅವ್ರ ಬಗ್ಗೆ ಮಾತಾಡಬೇಕು. ಈಗ ಮೈನಿಂಗ್ ಮತ್ತು ಜಿಯಾಲಜಿ ಅವ್ರ ಬಗ್ಗೆ ಅವ್ರು ಮಾತಾಡೋಂಗಿಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಾರೆ. ಅವ್ರು ಹೇಳಿದ್ರೆ ನಿಮ್ಮ ಮೇಲೆ ಹೇಳೋದು, ನೀವು ಹೇಳಿದ್ರೆ ಸರ್ ಅವ್ರಿಗೆ ಕೊಡ್ಬೇಕು ಸರ್, ಎಲ್ಲಿ ಹೊಡಿತಿದ್ರು ಗುಡ್ಡೆಗಳನ್ನೆಲ್ಲ ತೋರಿಸಿ ಸೀಸ್ ಮಾಡ್ತಾರೆ ಅಂತ ಹೇಳೋದು. ಈ ರೀತಿಯಾಗಿ ಕೆಲಸಗಳನ್ನು ಮಾಡಿಕೊಂಡು ನೀವು
ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಇಲ್ಲಿ ಲಜ್ಜೆಗೆಟ್ಟ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇನ್ನೊಮ್ಮೆ ನೋಡ್ಕೊಳ್ಳಿ, ಇವರು ಕಡಿಮೆ ಸಾಧಾರಣವಾಗಿ ಏನು ತುಂಬ್ತಾ ಇಲ್ಲ. ನಾವು ಸುಮ್ಮನೆ ನಿಮಗೆ ಬೈಯಕ್ಕೆ ನಮಗೇನು ಇಷ್ಟ ಇಲ್ಲ, ನಿಮಗೆ ಕಂಡ್ರೆ ನಮ್ಗೆ ದ್ವೇಷನೂ ಇಲ್ಲ, ಇಷ್ಟನೂ ಇಲ್ಲ. ಕೆಲಸ ಮಾಡಿ, ನೀವು ಕೆಲಸ ಮಾಡಿದ್ರೆ ನಾವು ಮೆಚ್ಚುಗೆಯಿಂದ ತೋರಿಸ್ತೀವಿ. ಈ ರೀತಿಯಾಗಿ ನಮಗರ ಕೆಲಸಗಳನ್ನು ಮಾಡ್ಕೊಂಡು ಅವ್ರಿಗೆ ಸಾಥ್ ಕೊಟ್ಟರೆ ನಾವು ನಿಜವಾಗ್ಲೂ ನಿಮ್ಮನ್ನು ಬಿಡಲ್ಲ. ನೀವೀಗ ದೃಶ್ಯಗಳಲ್ಲಿ ಏನು ಮತ್ತೆ ಗಮನಿಸ್ತಾ ಇದ್ದೀರಿ, ಇದು ಯಾವುದೂ ಕೂಡ ಸುಮ್ಮನೆ ತೆಗೆದಿರುವಂಥದ್ದಲ್ಲ. ಎಲ್ಲವೂ ಕೂಡ ಬೆಳಗ್ಗೆಯಿಂದಲೂ 4-5 JCBಗಳಲ್ಲಿ ತೆಗೆದಿರುವಂಥದ್ದು. ಎಸದರಲ್ಲಿ ನಾವೊಂದು 2-3 JCBಗಳ ಚಾಸಿಸ್ ನಂಬರು, ಇಂಜಿನ್ ನಂಬರ್ ಕೂಡ ತೆಗೆದುಕೊಂಡಿದ್ದೀವಿ. ಅವ್ರ ಪಾಪ ನಾವೇ ಬುದ್ಧಿವಂತರು ಅಂತ ಓಡೋದ್ರು. ಎಲ್ಲಿಗೆ ಹೋದರೂ ಕೂಡ ಚಾಸಿಸ್ ನಂಬರು, ಇಂಜಿನ್ ನಂಬರ್ ಇಟ್ಕೊಂಡ್ರೆ ನಮಗೆ ಅವ್ರ ಮಾಹಿತಿ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮಾಹಿತಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಬಂದು ಸೀಸ್ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಕೆಲಸಗಳನ್ನು ತೆಗೆಯುವಂಥ ಕೆಲಸವನ್ನು ಕೂಡ ನಾವೇ ಮಾಡಬೇಕಾಗುತ್ತೆ ಅಧಿಕಾರಿಗಳೇ. ಇಷ್ಟೆಲ್ಲ ನಡೀತಿದ್ರು ಕೂಡ ತಹಶೀಲ್ದಾರ್ ಅವರು ಅವಾಗವಾಗ ಸಭೆಗಳನ್ನು ಮಾಡ್ತಾನೆ ಇರ್ತಾರೆ. ಮಣ್ಣು ಮತ್ತು ಮರಳು ಸಮಿತಿ ಸಭೆ ಮಾಡ್ತಾ ಇರ್ತಾರೆ. ಎಷ್ಟು ಮಣ್ಣು ಉಳಿಸೋದು ಎಷ್ಟು ಅವಶ್ಯಕ ಅಂತ ಹೇಳ್ತಾ ಇರ್ತಾರೆ. ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಮೈನರ್ ಇರಿಗೇಷನ್ ಅವರು, ಪೊಲೀಸ್ನವರು, ಅಧಿಕಾರಿಗಳು ಕೈ ಕಟ್ಕೊಂಡು ಕುಳಿತಿದ್ದೀರಿ. ಇನ್ನಾದರೂ ಕೂಡ ತಾಲೂಕಿನಲ್ಲ, ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೂಡ ಈ ರೀತಿಯ ಅಕ್ರಮ ಮಣ್ಣು ಮಾಫಿಯಾ ಏನು ನಡೀತಾ ಇದೆ ಎಲ್ಲದಕ್ಕೂ ಬ್ರೇಕ್ ಬೀಳಬೇಕು. ಬೀಳಿಲ್ಲ ಅಂತಂದರೆ ನಿಮ್ಮ ಕೆಲಸಗಳಿಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಪ್ರಜಾಶಕ್ತಿ ಮಾಡುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಈಗ ನಾವು ಕೊಟ್ಟಂಥ ಡೀಟೇಲ್ಸ್ನ ಇಟ್ಕೊಂಡು, ಗಾಡಿಗಳ ನಂಬರ್ನ ಇಟ್ಕೊಂಡು ನೀವು ಮನೆಗೆ ಹೋಗಿ ಕರ್ಕೊಂಬರ್ತೀರೋ ಇಲ್ವೋ ಗೊತ್ತಿಲ್ಲ, ಗಾಡಿಗಳನ್ನ ಸೀಸ್ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಕೆಲಸ ಕಳೆಯುವಂಥ ಕೆಲಸವನ್ನು ನಿಜವಾಗ್ಲೂ ನಾವು ಮಾಡ್ತೀವಿ. ಆಯ್ತು, ಗುದ್ದುತ್ಯಾ ಗುದ್ದು. ಇನ್ನು ಇಷ್ಟಕ್ಕೆ ಸುಮ್ಮನಾಗದ ಪ್ರಜಾಶಕ್ತಿ ಟಿವಿ ತಂಡ ಮಣ್ಣು ಕಳ್ಳರ ಜನ್ಮ ಜಾಲಾಡುವುದಕ್ಕೆ ಮುಂದಾಯಿತು. ಕೆರೆಯಿಂದ ಕದ್ದು ಪರಾರಿಯಾದ JCB ಮತ್ತು ಟ್ರ್ಯಾಕ್ಟರ್ಗಳನ್ನ ಪತ್ತೆ ಹಚ್ಚುವುದಕ್ಕೆ ಶುರು ಮಾಡಿ ಕೊನೆಗೆ ಸಕ್ಸಸ್ ಕೂಡ ಆಯಿತು. ಸದ್ಯ ಇದೀಗ ಸುಮಾರು 3 ಟ್ರ್ಯಾಕ್ಟರ್ ಮತ್ತು 1 JCBಯ ಮಾಹಿತಿ ಕಲೆ ಹಾಕಿದ್ದು ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತರೋ ಕೆಲಸ ಮಾಡ್ತಾ ಇದೆ. ಒಟ್ಟಿನಲ್ಲಿ ದಿನೇ ದಿನೇ ಜಿಲ್ಲೆಯಲ್ಲಿ ಮಣ್ಣು ಮಾಫಿಯಾ ಹೆಚ್ಚಾಗ್ತಾ ಇದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಭೂತಾಯಿ ಮೇಲಾಗುತ್ತಿರೋ ದೌರ್ಜನ್ಯವನ್ನ ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.